ರಾಮನಗರ ಆಯಿತು, ಈಗ ದಕ್ಷಿಣ ಕನ್ನಡದ ಸರದಿ. ಎಸ್, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಂತ ಮರು ನಾಮಕರಣ ಮಾಡೋದಿಕ್ಕೆ ಈಗ ಕಸರತ್ತುಗಳಾಗ್ತಾ ಇದೆ. ರಾಮನಗರ ಆಯಿತು, ಈಗ ದಕ್ಷಿಣ ಕನ್ನಡದ ಸರದಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮರು ನಾಮಕರಣಕ್ಕೆ ಕೂಗು ಕೇಳಿ ಬರ್ತಾ ಇದೆ. ಬದಲಿಸಲು ಜನಾಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ತುಳು ಸಂಘಟನೆಗಳಿಂದ ಮರು ನಾಮಕರಣ ಅಭಿಯಾನ, ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನ, ಸಮಿತಿ ರಚನೆ. ಮಂಗಳೂರು ಜಿಲ್ಲೆ ತುಳು ಪರ ಹೋರಾಟ ಸಮಿತಿ. ಜಿಲ್ಲೆ ಹೆಸರು ಮರು ನಾಮಕರಣ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಭೆಗಳನ್ನ ಮಾಡಲಾಗಿದೆ. ರಾಜಕೀಯ ನಾಯಕರು, ಸಂಘಟನೆಗಳು ಈ ಸಭೆಯಲ್ಲಿ ಭಾಗಿ. ರಾಜಕೀಯ ಹಾಗೂ ಧಾರ್ಮಿಕ ಮುಖಂಡರು ಇದಕ್ಕೆ ಸಾಥ್ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಂಗಳೂರು ಜಿಲ್ಲೆಯಾಗಿ ಬದಲಾಯಿಸಬೇಕು ಎಂಬ ಮನವಿ ಈಗ ಅಭಿಯಾನದ ಸ್ವರೂಪವನ್ನ ಪಡೆದುಕೊಂಡಿದೆ. ಸಂಘಟನೆಗಳು, ಉದ್ಯಮಿಗಳ ಜೊತೆಗೆ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಕೈ ಜೋಡಿಸಿದ್ದಾರೆ. ಅಭಿಯಾನಕ್ಕಾಗಿ ಮಂಗಳೂರು ಜಿಲ್ಲೆ ಹೋರಾಟ ಸಮಿತಿ ಅಸ್ತಿತ್ವಕ್ಕೂ ಬಂದಿದೆ. ಎಲ್ಲ ರಾಜಕೀಯ ಪಕ್ಷ, ಸಂಘಟನೆ, ಉದ್ಯಮಿಗಳು, ಜನಪ್ರತಿನಿಧಿಗಳು ಒಟ್ಟು ಸೇರಿ ಸಭೆಯನ್ನ ಮಾಡಿದ್ದಾರೆ. ಒಕ್ಕೊರಲಿನ ಅಭಿಪ್ರಾಯ ರೂಪುಗೊಳ್ತಾ ಇದೆ ಎನ್ನುವ ಹೊತ್ನಲ್ಲೇ ಅಪಸ್ವರವು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಎಲ್ಲರೂ ಕೂಡ ಇದನ್ನ ಒಪ್ಕೊಳ್ತಾ ಇಲ್ಲ. ರಾಜ್ಯದಲ್ಲಿ ಮತ್ತು ರಾಜಧಾನಿಯಲ್ಲಿ ಮಂಗಳೂರೇ ಹೆಚ್ಚು ಪ್ರಚಲಿತದಲ್ಲಿರೋದ್ರಿಂದ ಆ ಭಾಗದಲ್ಲಿ ಮಂಗಳೂರು ಜಿಲ್ಲೆ ಅಂತ ಅಧಿಕೃತವಾಗಿ ಆಗಬೇಕು ಅನ್ನೋದು ಇವರೆಲ್ಲರ ಒತ್ತಾಯ. ಮಂಗಳೂರು ಜಿಲ್ಲೆ ಮಾಡಬೇಕು ಅಂತ ಹೇಳುವಂಥ ಕಾರಣ ಯಾಕಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಅದು ಈ ಹಿಂದೆ ಒಂದಾನೊಂದು ಕಾಲದಲ್ಲಿ ಬ್ರಿಟಿಷರ ಮತ್ತು ಪೋರ್ಚುಗೀಸರ ಕಾಲದಲ್ಲಿ ಅದು ಸೌತ್ ಕೆನರಾ ಅಂತ ಹೇಳುವಂಥದ್ದು ಇತ್ತು. ಸೌತ್ ಅಂತ ಹೇಳುವಂಥದ್ದು ಅದೇ ರೀತಿಯ ದಕ್ಷಿಣ ಆಗಿದೆ. ಈಗ ಕೆನರಾ ಅಂತ ಕೇಳೋದು ಕನ್ನಡ ಅಂತ ಹೇಳುವಂಥದ್ದು ಆಗಿದೆ ಅಂತ ಹೇಳೋದು ಜನರ ಭಾವನೆ. ಹಾಗಾಗಿ ಅದರಿಂದ ಯಾವುದೇ ರೀತಿಯ ಒಂದು ಭಾವನಾತ್ಮಕವಾದ ಸಂಬಂಧಗಳಿರುವುದಿಲ್ಲ ಅಂತ ಹೇಳುವಂಥ ಕಾರಣ ಮಂಗಳೂರು ಅಂತ ಹೇಳಿದರೆ ಮಂಗಳಾಂಬೆಯ ವಿಶೇಷವಾದಂಥ ಕೃಪಾಕಟಾಕ್ಷದಲ್ಲಿ ಇದ್ದಂಥ ಜಿಲ್ಲೆ ಅಂತ ಹೇಳುವಂಥದ್ದು ಭಾವನೆಯಿಂದ ಬರ್ತದೆ. ಹಾಗಾಗಿ ಇವತ್ತು ಮಂಗಳೂರು ಜಿಲ್ಲೆಯನ್ನು, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಂಗಳೂರು ಜಿಲ್ಲೆ ಮಾಡಬೇಕು ಅಂತ ಹೇಳುವಂಥದ್ದು ಕೂಗಿದೆ. ಇವತ್ತು ಇದಕ್ಕೆ ಎಲ್ಲ ಜಾತಿ, ಮತ, ಪಂಥ, ಧರ್ಮ, ಅದರೊಟ್ಟಿಗೆ ಎಲ್ಲ ರಾಜಕೀಯ ಪಕ್ಷದವರು ಎಲ್ಲರೂ ಒಂದಾಗಿ ಒಟ್ಟಾಗಿ ಇವತ್ತು ಎದ್ದು ನಿಂತು ನಾವೆಲ್ಲರೂ ತುಳು ಮಾತನಾಡುವಂಥ ತುಳುವೇರು ಅಂತ ಹೇಳುವಂಥವರು ನಾವು ಒಟ್ಟಾಗಬೇಕು, ಇದರಿಂದ ಈ ಹೆಸರನ್ನು ತರುವಂಥ ದೃಷ್ಟಿಯಲ್ಲಿ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ, ಈ ಹಿಂದೆ ನಮ್ಮ ರಾಜ್ಯದಲ್ಲಿ ರಾಮನಗರ ಅಂತ ಹೇಳುವಂಥ ಯಾವ ಹೆಸರನ್ನು ಯಾವ ರೀತಿಯಲ್ಲಿ ಬೆಂಗಳೂರು ದಕ್ಷಿಣ ಅಂತ ಹೇಳುವಂಥದ್ದು ಮಾಡಿದರು, ಅದೇ ರೀತಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಭರತ್, ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಂಗಳೂರು ಜಿಲ್ಲೆಯನ್ನಾಗಿ ಬದಲಾಯಿಸಬೇಕು ಅನ್ನುವಂತಹ ಕೂಗು, ಅದಕ್ಕಾಗಿ ಹೋರಾಟ ಸಮಿತಿ ಕೂಡ ಈಗ ಅಸ್ತಿತ್ವಕ್ಕೆ ಬಂದಿದೆ. ಸೊ ಒಟ್ಟಾರೆಯಾಗಿ ಇವರ ಒತ್ತಾಯ ಏನು, ಇವರ ಒತ್ತಡ? ವೀಣಾ, ಹೌದು. ಯಾಕಂದ್ರೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರಣಾಮಕರಣ ಮಾಡಿದ ಬೆನ್ನಲ್ಲೇ ಮಂಗಳೂರಿನಲ್ಲಿ ಇಂಥದ್ದೇ ಒಂದು ಹೋರಾಟಕ್ಕೆ ಒಂದು ರೂಪುರೇಷೆ ಸಿದ್ಧವಾಗಿರುವಂತದ್ದು. ಇದಕ್ಕೆ ಎಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ, ಅದು ಕಾಂಗ್ರೆಸ್ ಇರಬಹುದು ಅಥವಾ ಜಿಲ್ಲೆಯ ಬಿಜೆಪಿ ಶಾಸಕರು, ಸಂಸದರುಗಳಾಗಿರ್ಬೋದು, ಬಹಳ ಒಗ್ಗಟ್ಟಿನಿಂದ ಒಂದು ಹೆಸರನ್ನ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತದ್ದು ಮತ್ತು ಅದಕ್ಕೆ ಸಮಿತಿ ಕೂಡ ರಚನೆ ಆಗಿರುವಂತದ್ದು. ಅಂದ್ರೆ ಅವರ ಇರುವಂತಹ ವಾದ ಏನಂದ್ರೆ, ದಕ್ಷಿಣ ಕನ್ನಡ ಅಂದ್ರೆ ಇಲ್ಲಿ ಕನ್ನಡ ಮಾತಾಡುವವರಿಗಿಂತಲೂ ಹೆಚ್ಚಾಗಿ ತುಳು ಮಾತನಾಡುವವರು ಇರುವಂತದ್ದು. ಹಾಗಾಗಿ ಆ ಹೊರಗಡೆಯ ಜನ, ಕರ್ನಾಟಕ ಮಂಗಳೂರಿನ ಹೊರಗಡೆಯ ಜನ ಮಂಗಳೂರನ್ನ ಮಂಗಳೂರು ಅಂತಾನೆ ಹೇಳ್ತಾರೆ. ಹಾಗಾಗಿ ಇದನ್ನ ಮಂಗಳೂರು ಜಿಲ್ಲೆ ಮಾಡಬೇಕು. ಅದರ ಜೊತೆಗೆ ಇದಕ್ಕೆ ಹಿಸ್ಟೋರಿಕಲ್ ಆಗಿ ಅವರು ಮಂಗಳಾದೇವಿ ದೇವಸ್ಥಾನವನ್ನು ಹೇಳ್ತಾರೆ. ಮಂಗಳಾದೇವಿ ದೇವಸ್ಥಾನದ ಕಾರಣದಿಂದಾಗಿ ಮಂಗಳೂರು ಅನ್ನುವಂತ ಹೆಸರು ಬಂತು. ಹಾಗಾಗಿ ಅದೇ ಹೆಸರು ಮಂಗಳೂರು ಜಿಲ್ಲೆಯಾಗಿ ಮುಂದಿನ ದಿನಗಳಲ್ಲಿ ಹೋಗ್ಬೇಕು ಅನ್ನುವಂಥದ್ದು ಇದು ಒಂದು ವರ್ಗದ ವಾದವಾಗಿ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನ ತುಳುವನ್ನ ಬೆಂಬಲಿಸುವವರು ಮತ್ತು ಈ ಒಂದು ವಾದವನ್ನ ಬೆಂಬಲಿಸುವವರು ಅನೇಕರು ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಇದರ ಜೊತೆಗೆ ಇಲ್ಲಿ ಅಪಸ್ವರ ಕೂಡ ಇದೆ. ಯಾಕಂದ್ರೆ ಒಂದು ಜಿಲ್ಲೆಯ ಹೆಸರನ್ನ ಬದಲಾಯಿಸಿದ ತಕ್ಷಣ ಇಲ್ಲಿ ಏನಾಗುತ್ತೆ, ಕೋಮು ಸಂಘರ್ಷದಿಂದ ನಲುಗಿರುವಂತಹ ಕರಾವಳಿಗೆ ಬೇಕಾಗಿರುವಂತದ್ದು ಸೌಹಾರ್ದತೆ. ಮಂಗಳೂರಿನಲ್ಲಿ ಮೊದಲು ಸೌಹಾರ್ದತೆ ನೆಲೆಯಾಗಬೇಕು. ಸೌಹಾರ್ದತೆಯ ಜೊತೆಗೆ ಇಲ್ಲಿ ಔದ್ಯಮಿಕವಾಗಿ ಆಗಿರಬಹುದು, ವ್ಯಾಪಾರ ಆಗಿರಬಹುದು, ಬೇರೆ ಬೇರೆ ಚಟುವಟಿಕೆಗಳು ಸ್ವಲ್ಪ ಜಿಗಿತುಗೊಳ್ಳಬೇಕು. ಅದರ ಜೊತೆಗೆ ಒಂದಷ್ಟು ಅಭಿವೃದ್ಧಿ ಆಗಬೇಕು. ಸ್ಮಾರ್ಟ್ ಸಿಟಿ ಅನ್ನುವಂತ ಹೆಸರಿದೆ, ಅದರ ಜೊತೆಗೆ ಬೇರೆ ಬೇರೆ ಕಾರಣಗಳಿಗಾಗಿ ಇಲ್ಲಿ ಡೆವಲಪ್ಮೆಂಟ್ ಆಗಬೇಕು. ಕೇವಲ ಹೆಸರನ್ನಷ್ಟೇ ಬದಲಾವಣೆ ಮಾಡಿ ಹೆಸರಿನ ಬದಲಾವಣೆಯ ರೀಸನ್ ಗಳನ್ನ ಕೊಟ್ಟರೆ ಅದರಿಂದ ಏನಾಗುತ್ತೆ ಅನ್ನುವಂತ ಚರ್ಚೆಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತದ್ದು. ಹಾಗಾಗಿ ದಕ್ಷಿಣ ಕನ್ನಡವನ್ನ ಮಂಗಳೂರು ಮಾಡುವಂತ ನಿಟ್ಟಿನಲ್ಲಿ ಒಂದು ವರ್ಗ ಹೋರಾಟಕ್ಕೆ ಇಳಿದಿದ್ರೆ ಅದರ ಕಾರ್ಯರೂಪ
ರೂಪಕ್ಕೆ ತರುವಂತ ಕೆಲಸಗಳನ್ನ ಮಾಡ್ತಾ ಇದ್ರೆ, ಇನ್ನೊಂದು ವರ್ಗ ಅದಕ್ಕೆ ಅಪಸ್ವರ ಎತ್ತುವಂತದ್ದು ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ದೊಡ್ಡ ಮಟ್ಟದಲ್ಲಿ ಒಂದು 80% ಇದನ್ನ ಬೆಂಬಲಿಸುವಂತವ್ರು ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಇದರ ಹಕ್ಕೊತ್ತಾಯಗಳನ್ನ ಮಾಡಿ ಈ ಒಂದು ಡೆವಲಪ್ಮೆಂಟ್ ಗಳೇನಿದೆ ಇದನ್ನ ಸರ್ಕಾರದ ಗಮನಕ್ಕೆ ತಂದು ರಾಮನಗರ ಹೇಗೆ ಬೆಂಗಳೂರು ದಕ್ಷಿಣ ಆಯ್ತು, ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಮಂಗಳೂರು ಜಿಲ್ಲೆಯಾಗಿ ಬದಲಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಹೀಗಾಗಿ ಪಕ್ಷಾತೀತವಾಗಿ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಗೂಗಲ್ ಮೀಟ್ಗಳಲ್ಲಿ ಅದರ 600-700 ಜನರನ್ನ ಸೇರಿಸಿ ಒಂದು ಸಭೆಗಳನ್ನ ಮಾಡಲಾಗಿದೆ. ಅದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಠಾಧೀಶರುಗಳು, ಧಾರ್ಮಿಕ ನಾಯಕರುಗಳು, ಎಲ್ಲ ಧರ್ಮದ ನಾಯಕರುಗಳು ಮತ್ತು ಎಲ್ಲ ರಾಜಕೀಯ ಪಕ್ಷಗಳ ರಾಜಕಾರಣಿಗಳನ್ನ ಸೇರಿಸಿಕೊಂಡು ಒಂದು ಸಭೆಯನ್ನು ನಡೆಸ್ತಾರೆ. ಆ ಸಭೆಯ ಮೂಲಕ ಅಲ್ಲಿ ತೆಗೆದುಕೊಂಡ ನಿರ್ಧಾರಗಳನ್ನ ಅದನ್ನ ಸರ್ಕಾರದ ಮುಂದಿಡುವಂತದ್ದು ಮತ್ತು ಅದರ ಹೆಸರು ಬದಲಾವಣೆಯ ಒಂದು ಕಾರ್ಯಕ್ಕೆ ಮುಂದಾಗುವಂತದ್ದನ್ನ ಇವರು ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇನಾಗುತ್ತೆ ಅನ್ನುವಂಥದ್ದು ನೋಡಬೇಕು. ಅದರ ಜೊತೆಗೆ ಈ ರೀತಿಯ ಬದಲಾವಣೆಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗ ಸದ್ಯಕ್ಕೆ ಇರುವಂತಹ ಜಿಲ್ಲೆ ಏನಿದೆ ಅಲ್ಲಿಗೆ ಯಾವ ರೀತಿಯಾದಂತಹ ಅದು ಬದಲಾವಣೆಗಳನ್ನ ತರಬಹುದು ಅನ್ನುವಂಥದ್ದು ಕೂಡ. ಯಾಕಂದ್ರೆ ತುಳುವಿನಲ್ಲಿ ಈ ಭಾಗವನ್ನ ನಾವು ಕುಡ್ಲ ಅಂತ ಕರಿತೀವಿ. ಸಹಜವಾಗಿ ನಮ್ಗೆ ಗೊತ್ತಿರಬಹುದು, ಈ ಭಾಗಕ್ಕೆ ಬರುವಂತವ್ರು ಎಲ್ಲರೂ ಕೂಡ ತುಳುವರು ಏನ್ ಹೇಳ್ತಾರೆ ಅಂದ್ರೆ ನಾವು ಕುಡ್ಲಕ್ಕೆ ಹೋಗ್ತೀವಿ, ಕುಡ್ಲ ಅನ್ನುವಂತ ಹೆಸರಿನಿಂದ ಹೆಸರಾಗಿರುವಂತದ್ದು. ಹಾಗಾಗಿ ಇದ್ರ ಜೊತೆಗೆ ಕೆಲವರು ತುಳುನಾಡು ಅನ್ನುವಂತ ಹೆಸರಿನಿಂದ ಉಲ್ಲೇಖಿಸ್ತಾರೆ. ಆದ್ರೆ ಮಂಗಳೂರು ಅನ್ನುವಂಥದ್ದು ಹೊರಭಾಗದ ಅನೇಕ ಜನ ಮಂಗಳೂರಿಗೆ ಯಾರು ಕೂಡ ದಕ್ಷಿಣ ಕನ್ನಡ ಅನ್ನುವಂತ ಹೆಸರನ್ನ ಹೇಳೋದಿಲ್ಲ. ಸಹಜವಾಗಿ ಅದು ಒಂದು ಕಂದಾಯ ಇದರಲ್ಲಿ ದಕ್ಷಿಣ ಕನ್ನಡ ಅಂತ ಇದ್ರು ಅನ್ನುವಂಥದ್ದು ಕೂಡ ಬೆಂಗಳೂರು ಮತ್ತು ಬೇರೆ ಬೇರೆ ಭಾಗದ ಬರುವ ನಾವು ಮಂಗಳೂರಿಗೆ ಹೋಗ್ತೀವಿ ಅನ್ನೋದು. ಹಾಗಾಗಿ ಅದೇ ಹೆಸರಿನಿಂದ ಅದು ಮುಂದುವರಿಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ. ಎಸ್ ಎಸ್, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.